ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಮೆಹಬೂಬ್ ಗುಲ್ಶನ್ ಉದ್ಯಾನವನದಲ್ಲಿ ಇರುವ ಗುಲ್ಬರ್ಗಾ ಕ್ಲಬ್ ಕಲಬುರಗಿಯಲ್ಲಿ ಶುಕ್ರವಾರ ಸಂಜೆ ಗುಲ್ಬರ್ಗಾ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರಿಗಾಗಿ ಆತ್ಮೀಯ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು. ದಿನಾಂಕ 16ನೇ ಜನವರಿ 2026 ಶುಕ್ರವಾರದಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಮೆಹಬೂಬ್ ಗುಲ್ಶನ್ ಉದ್ಯಾನವನದಲ್ಲಿ ಇರುವ ಗುಲ್ಬರ್ಗಾ ಕ್ಲಬ್ ಕಲಬುರಗಿಯ ವತಿಯಿಂದ ಗುಲ್ಬರ್ಗಾ ಕ್ಲಬ್ ಕಲಬುರಗಿಯ ಅಧ್ಯಕ್ಷರು ಹಾಗೂ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್, ಭಾರತೀಯ ಆಡಳಿತ ಸೇವೆ ಇವರಿಗಾಗಿ ಆತ್ಮೀಯ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಮೊದಲಿಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಗುಲ್ಬರ್ಗಾ ಕ್ಲಬ್ ಕಲಬುರಗಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದರು. ನಂತರ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ BG ಜವಳಿ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ, ಅಭಿಷೇಕ್ ಅಲ್ಲಮಪ್ರಭು ಪಾಟೀಲ್, ರಾಜೇಶ್ ಗುತ್ತೇದಾರ್, ಸಂದೇಶ್ ಕಮಕನೂರ್, ರಾಘವೇಂದ್ರ ಮೈಲಾಪುರ್, ಶಾಸನ ಪತ್ರಿಕೆಯ ಸಂಪಾದಕರಾದ ಸತೀಶ್, ಗುಲ್ಬರ್ಗಾ ಕ್ಲಬ್ ಕಲಬುರಗಿಯ ಉಪಾಧ್ಯಕ್ಷರಾದ ಡಾಕ್ಟರ್ ದಿಲೀಪ್ ರಾಂಪುರೆ, ಕಾರ್ಯದರ್ಶಿಗಳಾದ ವೀರೇಶ್ ಬಿ ಪಟ್ಟಣಶೆಟ್ಟಿ, ಜಂಟಿ ಕಾರ್ಯದರ್ಶಿಗಳಾದ ಸಾತಪ್ಪ ಎಸ್ ಪಟ್ಟಣಕರ್, ಖಜಾಂಚಿಗಳ ಜಗದೀಶ್ ಎಸ್ ಅಲ್ಲರ್, ಮ್ಯಾನೇಜಿಂಗ್ ಕಮಿಟಿ ಸದಸ್ಯರುಗಳಾದ ಬಸವರಾಜ್ ಎಸ್ ಬಿರಾದಾರ್, MH ಚಾರಿ, ರಮೇಶ್ ಬಿರಾದಾರ್, ಹನುಮಂತ ಪ್ರಭು, ಶಿವಕುಮಾರ್ ಜಿ ಬಾಳಿ, ಶೇಖರ್ ಎನ್ ಪಿಳ್ಳೆ, ಗೌತಮ್ ಕುಮಾರ್ ಗುಳೆಯ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭದ ನಂತರ ಗುಲ್ಬರ್ಗಾ ಕ್ಲಬ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಗುಲ್ಬರ್ಗಾ ಕ್ಲಬ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ ನಿರ್ಮಿಸುವಂತೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿದ ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿ, ಕಲಬುರಗಿ ಭಾಗದಲ್ಲಿ ತಿಂಗಳಿಗೆ ಒಮ್ಮೆ ಒಂದು ವಿಶೇಷವಾದ ಹಬ್ಬವನ್ನ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಕ್ಲಬ್ಬಿಗೆ ಮಹಿಳಾ ಸದಸ್ಯರನ್ನು ಕೂಡ ಆಯ್ಕೆ ಮಾಡಿ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಸಲಹೆ ನೀಡಿದರು. ಇದಕ್ಕೆ ಗುಲ್ಬರ್ಗಾ ಕ್ಲಬ್ಬಿನ ಎಲ್ಲಾ ಸದಸ್ಯರುಗಳು ತಮ್ಮ ಸಮ್ಮತಿಯನ್ನ ಸೂಚಿಸಿದರು. ಕಟ್ಟಡದ ಕೆಲವು ಭಾಗಗಳನ್ನು ದುರಸ್ತಿ ಹಾಗೂ ನವೀಕರಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಇದರ ಅಂದಾಜು 15 ಲಕ್ಷ. ಪ್ರಸ್ತುತ ಜಿಮ್ಗಳಲ್ಲಿ ಅವಶ್ಯಕ ವಸ್ತುಗಳನ್ನು and we have 3 bank accounts wherein there is a running balance. It is around 20 lakhs. So totally our availability is 70 lakhs. 70 lakhs. Now development works we cannot restrict to beyond 60% of the available funds. Correct? ಈಗ 60% of 70 lakhs parking ಗೆ ಒಂದು ಕಾಂಕ್ರೀಟ್ ರೋಡ್ ಹಾಕಬೇಕು ಅಂತ. ಬಿಲ್ಡಿಂಗ್ ಎಸ್ಟಿಮೇಟ್ಸ್ ಎಷ್ಟಿದೆ? 15 lakhs. ಅದು ಬಿಟ್ಟು ಜಿಮ್ ಅದರಲ್ಲಿ 5 lakhs. So can we restrict all 3 amounts to 42 lakhs and we can approve ಏನಾದ್ರು ಒಪ್ಕೊಳ್ತೀರಾ? ಸ್ವಲ್ಪ 40% ಫಂಡ್ ಅನುದಾನ ಇಟ್ಕೊಳ್ಳೋಣ. ಯಾವುದಾದ್ರೂ ಎಮರ್ಜೆನ್ಸಿಗೆ ಬೇಕಾಗಿರೋದ್ರೆ 60% ಅನುದಾನವನ್ನು ನಾವು ಬಳಕೆ ಮಾಡಿ 42 ಲಕ್ಷವರೆಗೆ ಎಲ್ಲಾದರೂ ಒಪ್ಪಿಗೆ ಮೇರೆಗೆ ನಾವು ಅಪ್ರೂವ್ ಮಾಡಬಹುದಾ? ಇಲ್ಲ ಮೇಡಮ್, ನಾವೇನಂತೇವು ನಮ್ಮ FD ನೀವು ಒಂದು ಹೇಳಿದ್ರು ಐಟಮ್ಸ್ ಕ್ಯಾನ್ಸಲ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡೋದು ನೋಡಿ, ಇನ್ನೊಂದು ಬೈ ಅಂಡರ್ಸ್ಟ್ಯಾಂಡಿಂಗ್ 3 ಮಂದಿ ಮ್ಯಾಕ್ಸಿಮಮ್ ಮಾತಾಡೋದು. ಎಲ್ಲರೂ ಮಾತಾಡಬೇಕಂದ್ರೆ ಬಹಳ ಹೊತ್ತಾಗುತ್ತೆ. ಇಲ್ಲ ಮಂದಿ ಮೆಂಬರ್ ಇದ್ದಾರೆ, ದಯವಿಟ್ಟು ಅವ್ರ ಫಂಡ್ ಆಗಿ ಇದು ಮಾಡಿ. ನಮ್ಮ ಫಂಡ್ ನಮ್ಮ ರಿಸರ್ವ್ ಇರಲಿ, ಯಾಕಂದ್ರೆ ನಮಗೆ ಫ್ಯೂಚರ್ ಬರುತ್ತೆ. ಅದಕ್ಕಾಗಿ ಅವರೆಲ್ಲರೂ ಕೊಡ್ತಾರೆ. ನೀವು ಅಪ್ರೂವ್ ಮಾಡ್ಬೇಡಿ, ಕೆಲಸ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ಅವರಿಗೆ ಯಾವುದೇ ಕೊಡಲಿಲ್ಲ, ದಯವಿಟ್ಟು ಅವ್ರ ಫಂಡನ್ನು ಸ್ವಲ್ಪ ಆಲ್ರೆಡಿ ಈಗಿನ ಫೋನ್ ಹಚ್ಚಿಸಿ ಪಟ್ಟಣ ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಎಲ್ಲರೂ ಮಾಡಿದ್ದೀನಿ. ಇವತ್ತು ಒಂದು ಹಂತೊಳಗೆ 10
10 ಲಕ್ಷ 20 ಲಕ್ಷ ರೂಪಾಯಿ ಡೆವಲಪ್ಮೆಂಟ್ ಬೇಕಾದ್ರೆ ನಾವು ಕ್ಲಬ್ಬಿಗೋಸ್ಕರ ಕೊಡ್ತೀವಿ ಅಂತ ನಾನು ರೂಪಾಯಿ ನಡೆಸ್ತಾರೆ ಅಂತ ಹೇಳಿ ಅವತ್ತು ಹೇಳಿ ಮೇಡಮ್, ಇವತ್ತು ಈಗ ಹೇಳ್ತಾರೆ ಮೇಡಮ್, ಅವತ್ತು ಹೇಳಿದ್ರು ಅದಕ್ಕೆ ಅವ್ರು ಲೆಟರ್ ಕೊಡಲಿಲ್ಲ ಅವರು. Very glad that you're here. We welcome you. I think this is the first time I've seen the actual president of the club come to our premises, take a look at how it's happened. It has gone through a very bad state and we've seen it through thick and thin. Our secretary here, ever since he's been elected, he's looked up the place. And unfortunately, madam, I remember when I was a kid, there was a tennis court here, there was a badminton court here, there were several recreational activities for families. That has stopped altogether. And I don't know what you can do with the limited funds available for sports and recreational kind of things that we need. We need parking and certain things, that's there. But committees have come and gone. This building, what we're standing here, we were promised a court upstairs. That has not happened. ಅಂದರೆ ರಿಕ್ರಿಯೇಷನ್ ಬಗ್ಗೆ ನಿತಿನ್ ಜವಳಿ ಅಂತ ಹೇಳ್ತಾರೆ, ಸಾಕಷ್ಟು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಬೇಕು. ಆ ಮಾದರಿಯಲ್ಲಿ ಎಲ್ಲರೂ ನಾವು ದಕ್ಷಿಣ ಇದು ಒಂದು ಕಾರ್ಯ ಇದರಲ್ಲಿ ತರಬೇಕು. ಸ್ವಿಮ್ಮಿಂಗ್ ಪೂಲ್ ಇದೆ, ಸಾಕಷ್ಟು ಇನ್ನೂ ಚಿಲ್ಡ್ರನ್ಸ್ ಗೇಮ್ಸ್ ಆ್ಯಕ್ಟಿವಿಟೀಸ್ ಫ್ಯಾಮಿಲೀಸ್ ಬರಬೇಕಂದ್ರೆ ಅದಕ್ಕೆ ಇವೆಲ್ಲ ನೆಸೆಸಿಟಿ ಇದೆ. ಆ ನೆಸೆಸಿಟಿ ಎಲ್ಲ ಮೆಂಬರ್ಸ್ ಸೇರಿ ನಾವು ಕಂಪ್ಲೀಟ್ ಮಾಡ್ತೀವಿ. ಇವೆಲ್ಲ ಇವಾಗ ಏನು ಕೊಟ್ಟಿದ್ದಾರೆ ಅನುದಾನ ಅದು ಈಡೇರಿಸಿದರೆ ಅದಕ್ಕೆ ಎಲ್ಲ ನಾವು ಮೆಂಬರ್ಸ್ ಫಾರ್ವರ್ಡ್ ಆಗಿ ಈ ಕಾರ್ಯವನ್ನು ಕೂಡ ನಾವು ಮಾಡ್ಬೋದು ಅಂತ ಭರವಸೆ ಕೊಡ್ತೀವಿ. ನನ್ನ ವತಿಯಿಂದ ಸ್ವಿಮ್ಮಿಂಗ್ ಪೂಲ್ ಜವಾಬ್ದಾರಿ ನಾನು ತಗೋತೀನಿ. ಆದರೆ ಎಲ್ಲ ಹೇಳ್ಬೇಕು ಈಗ. ಸೊ ಐ ಹ್ಯಾವ್ ಅ ಫ್ಯೂ ಸಜೆಷನ್ಸ್. ಏನಂತ ಬಹಳ ಮಂದಿ ಬಹಳ ವರ್ಷ 100 ವರ್ಷದ ಜಾಸ್ತಿ ಇತಿಹಾಸ ಇರೋದು ಒಂದು ಕ್ಲಬ್ ಇದು. ಬಹಳಷ್ಟು ಗ್ರಾಮೀಣ ಕ್ಷೇತ್ರದಲ್ಲಿ ಅಥವಾ ಜಿಲ್ಲಾ ಕ್ಷೇತ್ರದಲ್ಲಿ ಇರೋದು ಈ ರೀತಿ ಕ್ಲಬ್ಗಳು ಕಂಡು ಬರೋದು ಬಹಳ ಅಪರೂಪ. ನಮಗೆ ಒಂದು ಹೆಮ್ಮೆ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ ಈ ರೀತಿ ಕ್ಲಬ್ಗಳು ಇದ್ದಾಗ ಅದು ಇಂಪ್ರೂವ್ಮೆಂಟ್ ಮಾಡೋದು, ಅದು ನಾವು ಉಳಿಸ್ಕೊಳ್ಳೋದು, ಅವ್ರದ್ದು ಮೇಲ್ದರ್ಜೆಗೆ ಏರಿಸೋದು ಜವಾಬ್ದಾರಿ ಸಹ ನಮ್ಮದು ಇರುತ್ತೆ. ಹಾಗಾಗಿ ನಮ್ಗೆ ಸ್ವಲ್ಪ ಸಜೆಷನ್ಸ್ ಇದೆ. ನಮ್ಮೆಲ್ಲರದು ಪಟ್ಟಿ ನಾನು ನೋಡಿದ್ದೆ. ವಾಟ್ ಐ ವಿಲ್ ಫೀಲ್ ಇಸ್, ಯಾರ್ಯಾರು ಲೋಕಲ್ ದಾನಿಗಳು ಇರ್ಬೋದು, ಮೆಂಬರ್ಸ್ ಕಾಂಟ್ರಿಬ್ಯೂಷನ್ ಇರ್ಬೋದು, CSR ಕಾಂಟ್ರಿಬ್ಯೂಷನ್ ಇರ್ಬೋದು, MLA MLC ಲ್ಯಾಡ್ಸ್ ಫಂಡ್ ಇರ್ಬೋದು, ಎಲ್ಲ ನಾವು ಸಂಗ್ರಹಣೆ ಮಾಡಿ ಒನ್ ಬೈ ಒನ್ ಒಂದೊಂದು ಕಾಂಪೊನೆಂಟ್, ಪಾರ್ಕಿಂಗ್ ಇರಬಹುದು, ರೂಮ್ಸ್ ರಿಪೇರ್ಸ್ ಇರ್ಬೋದು, ಡಾಮೆಟ್ರಿ ರಿಪೇರ್ ಇರ್ಬೋದು, ಟಾಯ್ಲೆಟ್ಸ್ ರಿಪೇರ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ರಿಪೇರ್ ಇರ್ಬೋದು, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಇದೆಲ್ಲ ನಾವು ಇಂಪ್ರೂವ್ಮೆಂಟ್ ಮಾಡೋದು ಮೊದಲೇ ಆದ್ಯತೆ ಇಡೋಣ. ಎರಡನೇದು, ತಾವು ಲೇಡಿ ಮೆಂಬರ್ಸ್ದು ಒಂದು ಗ್ರೂಪ್ ಥರ ಮಾಡಿಸಿ, ಸಬ್ ಗ್ರೂಪ್ ಮಾಡಿಸಿ, ಅವ್ರದ್ದು ಬಿಂಗೋ ನೈಟ್ ಇರಬಹುದು, ಏನಾದರೂ ಬೇರೆ ಲೇಡೀಸ್ ಆಕ್ಟಿವಿಟೀಸ್ ಏನೇನು ಮಾಡ್ತಾರೆ ನೀವು ಎಲ್ಲರಿಗೆ ಎನ್ಕರೇಜ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಕ್ಲಬ್ ಸ್ವರೂಪ ಬರುತ್ತೆ. ಮಕ್ಕಳು ದೊಡ್ಡವರು, ಈಗ ನಿತಿನ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಅವ್ರು ಸಣ್ಣವರಿದ್ದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ರು, ಒಂಥರ ಬಾಂಧವ್ಯತೆ ಬರುತ್ತೆ, ಎಲ್ಲರೂ ಬಂದು ಸೇರೋದು. ಇಲ್ಲಿ ಬಹಳ ಹಿರಿಯ ಮೆಂಬರ್ಸ್ ಇರ್ತಾರೆ, ಅವ್ರದ್ದು ಮೆಮರಿ ರಿಫ್ರೆಶ್ ಆಗೋ ರೀತಿ ಆ ಒಂದು ಸುವರ್ಣ ಕಾಲ ವಾಪಸ್ ತರೋದು ಒಂದು ಪ್ರಯತ್ನ ಮಾಡೋಣ. ಮೂರನೇದು, ನಾವು ಮೆಂಬರ್ಶಿಪ್ ಹೆಚ್ಚು ಸಹ ಮಾಡ್ಬೋದು. ಇನ್ಕ್ರೀಸಿಂಗ್ ದ ಮೆಂಬರ್ಶಿಪ್ ಇಸ್ ಆಲ್ಸೋ ರೆವೆನ್ಯೂ ಸೋರ್ಸ್. ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಜನರಿಗೆ ಗೊತ್ತಾಯ್ತಂದ್ರೆ, ನಾನು ಬಂದಾದ್ಮೇಲೆ ನಾನು ಮೆಂಬರ್ ಆಗಿದ್ದೀನಿ, ಅಫಿಷಿಯಲ್ ಆಗಿ ನಾವು ಮೆಂಬರ್ಶಿಪ್ ತಗೊಂಡಿದ್ದೀವಿ. ನಮ್ಮ MLA ಸೌತ್ ಸರ್ ಅವರು ತಗೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಶಿಪ್ ತಗೊಂಡಿದ್ದಾರೆ. ಕಮಕೂರ್ ಸರ್ ಆಮೇಲೆ ತಗೊಂಡಿರೋದು ಮೆಂಬರ್ಶಿಪ್, ಅವರೆಲ್ಲ ಹಿಂದೆ ಇರಲಿಲ್ಲ, ಅವರೆಲ್ಲ ಮೆಂಬರ್ಶಿಪ್ ಆಗಿದ್ದಾರೆ. ಅಂದರೆ ಅವ್ರು MLAs ಇದ್ದಾರೆ, MLC ಇದ್ದಾರೆ, ದೊಡ್ಡವರು ಇದ್ದಾರೆ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೆ ಇರೋದು ಕ್ಲಬ್. ಕಲಬುರಗಿ ಜನರಿಗೋಸ್ಕರ ಇರೋದು ಕ್ಲಬ್. ನಾವು ಒಂದು ಬೇಸಿಕ್ ರೇಟ್, ಜನರಲ್ ಮೆಂಬರ್ಶಿಪ್, ಫ್ಯಾಮಿಲಿ ಮೆಂಬರ್ಶಿಪ್ ರೇಟ್ ಒಂದು ತೀರ್ಮಾನ ಮಾಡಿ ಕಾಲ್ ಫಾರ್ ಮಾಡಬಹುದು. ಯಾರ್ಯಾರು ಬಂದು ಮೆಂಬರ್ಶಿಪ್ ಫೀ ಕಟ್ಟಿಸಿ ಮೆಂಬರ್ ಆಗೋಕ್ಕೆ ತಯಾರಿದ್ದಾರೆ, ಒಂದು ಪಾರದರ್ಶಕವಾಗಿ, ಸುಮ್ಮನೆ ಹಾಗೆ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅವ್ರಿಗೆ ಕೊಟ್ಟಿರೋದು ಅಲ್ಲ, ಒಂದು ರೇಟ್ ವಿ ಕ್ಯಾನ್ ಫಿಕ್ಸ್. ಮಿನಿಮಮ್ ಜನರಲ್ ಮೆಂಬರ್ಶಿಪ್, ಫ್ಯಾಮಿಲಿ ಮೆಂಬರ್ಶಿಪ್, ಇದೆರಡು ಕ್ಯಾಟಗರೀಸ್ ನಾವು ಮಾಡಿ ಅವ್ರ ಕಡೆಯಿಂದ ಅದನ್ನು ನಮ್ಮ ಆದಾಯ ಹೆಚ್ಚಾಗುತ್ತೆ. ಆ ಆದಾಯ ಹಿಡ್ಕೊಂಡು ನಾವು ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಬಹುದು. ಅದಲ್ಲದೆ ಎಕ್ಸಿಬಿಷನ್ಸ್, ಈಗ ಮಕರ ಸಂಕ್ರಾಂತಿ ಇತ್ತು, ನಾವು ಒಂದು ಕೈಟ್ ಫ್ಲೈಯಿಂಗ್ ಫೆಸ್ಟಿವಲ್ ಮಾಡ್ತೀವಿ ಅಂದರೆ ಜನರು ಒಂದು 500 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾರೆ, ಫ್ಯಾಮಿಲೀಸ್ಗೆ ಕರ್ಕೊಂಡು. ಊಟ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಮಕ್ಕಳದು ಆಟ ಆಡೋದು, ಗೇಮ್ಸ್ ಮಾಡಬಹುದು. ಈ ರೀತಿ ನಮ್ಮ ಭಾರತದಲ್ಲಿ ತಿಂಗಳಿಗೆ 1-2 ಹಬ್ಬಗಳು ಒಂದೇ ಬರೋದು. ಹೌದು ಇಲ್ರಿ, ಯಾವುದಾದ್ರೂ ಇದಕ್ಕೆ ಸೇರಿರಬಹುದು, ಧರ್ಮಕ್ಕೆ ಸೇರಿರಬಹುದು, ಬಟ್ ಎಸ್ಪೆಷಲಿ ಕಲಬುರಗಿಯಲ್ಲಿ ನೋಡಿದ್ವಿ ಪ್ರತಿಯೊಬ್ಬರು ಪ್ರತಿಯೊಂದು ಹಬ್ಬ ಆಚರಣೆ ಮಾಡಿ
ಫ್ಯಾಮಿಲೀಸ್ ಮೆನ್ ಅಂಡ್ ವಿಮೆನ್ ಒಟ್ಟಿಗೆ ಕೂತ್ಕೊಳ್ಳೋದು ಒಂದು ಸಂದರ್ಭ ಬರುತ್ತೆ, ಸೆಪರೇಟ್ ಆಗಿ ಕೂತ್ಕೊಳ್ಳೋದು ಒಂದು ಸಂದರ್ಭ ಬರುತ್ತೆ. ಈ ರೀತಿ ನಾವು ಪ್ಲಾನ್ ಮಾಡಬಹುದು. ಬಟ್ ಎವ್ರಿಥಿಂಗ್ ಇಸ್ ಕಂಟಿಂಜೆಂಟ್ ಆನ್ ಅಸ್ ಇಂಪ್ರೂವಿಂಗ್ ದ ಬೇಸಿಕ್ ಫೆಸಿಲಿಟೀಸ್. ಸೊ ಮೊದಲೇ ಆದ್ಯತೆ ನಾವು ಬೇಸಿಕ್ ಫೆಸಿಲಿಟೀಸ್ ಇಂಪ್ರೂವ್ಮೆಂಟ್ಗೆ ಎಷ್ಟಾಗುತ್ತೆ ಸಾಧ್ಯ ನೀವು ಮಾಡಿ. ಅದಲ್ಲದೆ ನಾವು ಲೋಕಲ್ಸ್ ಯಾರು ಎವ್ರಿಬಡಿ ಡಸಂಟ್ ನೋ, ಬ್ಯಾಂಗ್ಳೂರ್ ರೂರಲ್ ಬಹಳ ಶ್ರೀಮಂತರು ಅಂತ ಹೇಳ್ತಾರೆ ಎಲ್ಲರೂ. ಬ್ಯಾಂಗ್ಳೂರ್ ರೂರಲ್ ಜಿಲ್ಲೆಯಲ್ಲಿ GDP ಕಾಂಟ್ರಿಬ್ಯೂಷನ್ ಎಷ್ಟಿದೆ ಗೊತ್ತಾ? ಕರ್ನಾಟಕ ರಾಜ್ಯಕ್ಕೆ 1.9% ಆಫ್ ದ GDP ಆಫ್ ದ ಸ್ಟೇಟ್ ಕಾಂಟ್ರಿಬ್ಯೂಷನ್. ಯು ನೋ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗುಲ್ಬರ್ಗಾ? ಇಟ್ ಇಸ್ ಈಕ್ವಲ್ ಟು ಬ್ಯಾಂಗ್ಳೂರ್ ರೂರಲ್ಸ್ ಕಾಂಟ್ರಿಬ್ಯೂಷನ್ 1.9%. ಸೊ ಸಾಕಷ್ಟು HNIs ಇದ್ದಾರೆ, ಸಾಕಷ್ಟು ಬಿಸ್ನೆಸ್ ಪರ್ಸನ್ಸ್ ಇದ್ದಾರೆ. ಅವ್ರದ್ದು ಸಹಕಾರ ತಗೊಳ್ಳೋಣ, ಅವ್ರಿಗೇನು ಮೆಂಬರ್ಶಿಪ್ ಕೊಡೋಣ. ಇನ್ನು ಕೊಲಾಬರೇಟಿವ್ ಕೋಆಪರೇಟಿವ್ ವೇ ನಾವು ಹೇಗೆ ನಮ್ಮ ಜಿಲ್ಲೆಯ ಇದು ಒಂದು ಹಳೆ ಇತಿಹಾಸ ಇರೋದು ಕ್ಲಬ್ ಇದೆ, ಇದು ನಾವು ಹೇಗೆ ಮೇಲ್ದರ್ಜೆಗೆ ಏರಿಸಬಹುದು. ಇಟ್ ಶುಡ್ ಬಿ ಕಂಪೇರಬಲ್ ಟು ಎನಿ ಕ್ಲಬ್ ಇನ್ ಬ್ಯಾಂಗ್ಳೂರ್. ಆ ರೀತಿ ವಿ ಕ್ಯಾನ್ ಈಸಿಲಿ ಡೂ ಇಟ್. ಒಂದು 6 ತಿಂಗಳದ್ದು ಪ್ಲಾನ್, 1 ವರ್ಷದ ಪ್ಲಾನ್ ಇಟ್ಟು, ಹೊಸ ಬಾಡಿ ಬಂದಿದೆ, ಹೊಸ ಹುಮ್ಮಸ್ಸಿಂದ ಬಂದಿದ್ದಾರೆ ಎಲ್ಲರೂ. ಅವ್ರ ಮುಖಾಂತರ ನಾವು ಇದು ಈಸಿಲಿ 6 ಮಂತ್ಸ್ ಒಳಗಡೆ ಅಚೀವ್ ಮಾಡಬಹುದು. ಅದೇ ನಿಟ್ಟಿನಲ್ಲಿ ಏನೇನು ಬೇಕು ಆನ್ ಫೈಲ್ ಅಪ್ರೂವಲ್ ತಗೊಳ್ಬಹುದು. ಆಸ್ ಅ ಪ್ರೆಸಿಡೆಂಟ್ ಐ ವಿಲ್ ಸೈನ್. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಮಾಜಿ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಆಯೋಜಿಸಲಾಗಿರುವ ನವಿಲ್ ಇರಾನಿ ಕಪ್ ಕ್ರಿಕೆಟ್ ಟೂರ್ನಮೆಂಟ್ನ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಮಾಜಿ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನವಿಲ್ ಹೋಮಿ ಇರಾನಿ ಕಪ್ ನೂತನ ಪ್ರೀಮಿಯರ್ ಲೀಗ್ NPL T20 ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವು ದಿನಾಂಕ 17ನೇ ಜನವರಿ 2026ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಅಪರ ಆಯುಕ್ತರಾದ ಪಾಂಡವೆ ರಾಹುಲ್ ತುಕಾರಾಮ್, ಭಾರತೀಯ ಆಡಳಿತ ಸೇವೆ ಹಾಗೂ ಕಲಬುರಗಿಯ ಕೇಂಬ್ರಿಡ್ಜ್ ಶಾಲೆಯ ನಿರ್ದೇಶಕರಾದ ನೌಶಾದ್ ನವಿಲೆ ಇರಾನಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ನೂತನ ವಿದ್ಯಾಲಯ ಬೋರ್ಡ್ ಆಫ್ ಟ್ರಸ್ಟಿ ಕಲಬುರಗಿಯ ಅಧ್ಯಕ್ಷರಾದ ಸುರೇಂದ್ರ ಜಾಜಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ನೂತನ ವಿದ್ಯಾಲಯ ಮಾಜಿ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಗಲಗಲಿ, ಸಂಜೀವ್ ಗುಪ್ತಾ, ಅಭಿಜಿತ್ ದೇಶ್ಮುಖ್, ಕಾರ್ಯದರ್ಶಿಗಳಾದ ಸುಹಾಸ್ ಖಣಗೆ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು. Well played, sir. Very nice and very we expect one middle wicket. Well, sir, one more, sir. One more. Who have given a wonderful opportunity for the hard-working players to showcase their talent. I personally come here almost every weekend for practicing cricket, and what I understand is that there are a lot of players in Kalaburgi and in surrounding areas who practice a lot but do not get a platform to perform, to show what they have practiced really, to showcase their talent, their temperament and their team game and match awareness. So through this tournament, the players are getting a wonderful opportunity to actually play a match, to play as a team, to have that cricket spirit, and also to enjoy the game to the fullest extent. As I observed, the pitch is very nicely made. The ground is very nicely leveled now. With the side screens and everything, the preparation is wonderful. Again, I congratulate the organizing committee for the same. As I was told, there are 12 teams who are going to play, so it's a big tournament. मेरा नाम नौशाद नविल ईरानी है.
मेरे ग्रैंडफादर होमी ईरानी ने ये टूर्नामेंट 1965 में स्टार्ट किया था, उनके फादर के मेमोरी में, लेट श्री मुलुक शेरियार ईरानी। 1965 से 34 इयर्स तक ये टूर्नामेंट चला। उसके बाद मेरे फादर नेविल होमी ईरानी ने उनके पिताजी होमी ईरानी के नाम पे भी टूर्नामेंट्स किए, और आज मुझे ये मौका मिला है कि मैं मेरे फादर के नाम पे एक सेम क्रिकेट टूर्नामेंट आगे कंटिन्यू कर सकूं। मैं एनवी सोसाइटी और एनवी पास स्टूडेंट एसोसिएशन का शुक्रिया अदा करता हूं। आई थैंक देम फ्रॉम माई बॉटम ऑफ माई हार्ट दैट उन्होंने मुझे ये अपॉर्चुनिटी दिया, वो आए मेरे पास कि हमें एक क्रिकेट टूर्नामेंट करना है, और मैंने 2 बार नहीं सोचा इसके बारे में, और मैं झट से उनको बोल दिया कि येस आई विल टोटली बी इन्वॉल्व इन दिस एंड आई विल हेल्प यू आउट। और ये फर्स्ट इनॉग्रल टूर्नामेंट हुआ है, स्टार्ट हुआ है मेरे फादर के नाम पे, मेरे अंडर, एंड आई होप कि और आगे सालों में ये टूर्नामेंट होगा। 12 टीम पार्टिसिपेट कर रहे हैं, एवरीडे 2 मैचेस हो रहे हैं। ऑल द क्रिकेट लवर्स ऑफ गुलबर्गा, मैं रिक्वेस्ट करता हूँ कि वो आए एनवी ग्राउंड में और ये क्रिकेट मैचेस को देखें एंड एन्जॉय कीजिए। एंड I again once again thank the NV society members and the NV Past Student Association members for organizing this tournament in my father's name. Thank you. ಹೋಮಿ ನವಿಲ್ ಇರಾನಿ ಟೂರ್ನಮೆಂಟ್ 2026 ಅಂತ ಹೇಳಿ, ಇದು ಗುಲ್ಬರ್ಗ ಮತ್ತು ಉತ್ತರ ಕರ್ನಾಟಕದ ಒಂದು ಐತಿಹಾಸಿಕ ಕಪ್ಪಾಗಿದ್ದು ಕೆಲವು ಶತಮಾನಗಳಲ್ಲಿ ಇದನ್ನು ಭಾಳ ಉತ್ತುಂಗದಲ್ಲಿತ್ತು. ಈಗ ಸ್ವಲ್ಪ ದಿವಸ ಮಟ್ಟಿಗೆ ಮತ್ತೆ ನಾವು ಅದನ್ನು ಪುನರುಜ್ಜೀವನ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾದಂಥ ಎಲ್ಲ ಸಪೋರ್ಟನ್ನು ಅವರ ಮೊಮ್ಮಗಾದಂಥ ಶ್ರೀ ನವಜಾದ್ ಇರಾಣಿಯವರು ನಮ್ಮ ಜೊತೆಗೆ ನಿಂತು ಮಾಡ್ತಾ ಇದ್ದಾರೆ. ಇದು ಪೂರ್ಣವಾಗಿ ಮಾಜಿ ವಿದ್ಯಾರ್ಥಿಗಳ ಸಂಘ ನಡೆಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಪೋರ್ಟು ನೂತನ ವಿದ್ಯಾಲಯ ಸಂಸ್ಥೆ ಹಾಗೂ ಟ್ರಸ್ಟ್ ಮಾಡ್ತಾ ಇದೆ. ಈ ಟೂರ್ನಮೆಂಟ್ನಲ್ಲಿ ಸುಮಾರು 12 ಹುಡುಗರ ಟೀಮು ಹಾಗೂ 3 ಆಮೇಲೆ ಮಹಿಳೆಯರ ಟೀಮು ಭಾಗವಹಿಸ್ತಾ ಇದೆ. ಪ್ರತಿ ದಿವಸ 2 ಮ್ಯಾಚ್ ಆಗ್ತಾಯಿವೆ, T20 ಫಾರ್ಮ್ಯಾಟ್ನಲ್ಲಿ ಆಗ್ತಾಯಿದೆ. ಎಲ್ಲ ರೂಲ್ಸು KCSE ಸೆಕ್ಷನ್ 4 ಅಡಿಯಲ್ಲಿ ಆಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ ಅಂಪೈರ್ಸು ಮತ್ತು ಸ್ಕೋರರ್ಸು ಎಲ್ಲ ಸರ್ಟಿಫೈಡ್ ಬೈ ದಿ KCSE ಇದ್ದಾರೆ. ಮತ್ತು ಈ ಟೂರ್ನಮೆಂಟ್ನಲ್ಲಿ ಫೈನಲ್ ಗೆದ್ದಂಥ ಟೀಮಿಗೆ ಒಂದು ಪ್ರೈಸು ಪ್ಲಸ್ ಟ್ರೋಫಿ ಕೊಡ್ತಾ ಇದ್ದೀವಿ. ಹಾಗೂ ಮಹಿಳೆಯರಿಗೂ ಕೂಡ ಒಂದು ಪ್ರೈಸು ಮತ್ತು ಟ್ರೋಫಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪ್ರತಿ ಮ್ಯಾಚಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚು, ಹಾಗೆ ಟೂರ್ನಮೆಂಟ್ ಕೊನೆಯಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಥವಾ ಚಾಂಪಿಯನ್ ಆಫ್ ದಿ ಟೂರ್ನಮೆಂಟ್, ಬೆಸ್ಟ್ ಫೀಲ್ಡರ್ ಆಫ್ ದಿ ಟೂರ್ನಮೆಂಟ್, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಹಾಗೂ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್, ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್ ಇದನ್ನು ಸುಮಾರು 17 ಜನವರಿಯಿಂದ 22 ಜನವರಿ 11 ದಿವಸ ನಡೀತಾ ಇದೆ. ಎನ್ವಿ ಗ್ರೌಂಡ್ ಒಂದು ಐತಿಹಾಸಿಕ ಗ್ರೌಂಡ್ ಇದೆ. ಇದು ಈ ಗ್ರೌಂಡ್ನಲ್ಲಿ ಇಂಥ ಟೂರ್ನಮೆಂಟ್ ಅನೇಕ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಕೂಡ ಆಗಿವೆ. ಈ ಟೂರ್ನಮೆಂಟ್ ಕಂಡಕ್ಟ್ ಮಾಡೋದು ನಮಗೆ ಒಂದು ಅಭಿಮಾನದ ಸಂಗತಿ ಅಂತ ನಾನು ಹೇಳ್ತಾರೆ. Is as follows. One slip for Sriman and the non-striker batsman Uday Chavan. ರಾಜ್ಯದ ಸಿಮೆಂಟ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ ಜಾರಿ ಮಾಡುವಂತೆ ಆಗ್ರಹಿಸಿ ಸಿಮೆಂಟ್ ಕೈಗಾರಿಕಾ ಕಾರ್ಮಿಕ ಹೋರಾಟಗಾರರ ವತಿಯಿಂದ ಜನವರಿ 19ರಂದು ಚಿಂಚೋಳಿ ಮತಕ್ಷೇತ್ರದ ಶಾಸಕರ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು.
ರಾಜ್ಯ ಸಿಮೆಂಟ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ ಸೇರಿದಂತೆ ಇತರೆ ಸೌಲಭ್ಯಗಳು ಸೆಂಟ್ರಲ್ ಸಿಮೆಂಟ್ ಮೇಜ್ ಬೋರ್ಡ್ ಜಾರಿ ಮಾಡಲು ಒತ್ತಾಯಿಸಿ ದಿನಾಂಕ 19 ಜನವರಿ 2026 ಸೋಮವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಕಚೇರಿಯ ಎದುರುಗಡೆ ಸಿಮೆಂಟ್ ಕೈಗಾರಿಕೆಗಳ ಕಾರ್ಮಿಕ ಹೋರಾಟಗಾರರಾದ ರಮಾಕಾಂತ್ ಕುಲಕರ್ಣಿ ಇವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಜಿಲ್ಲೆಯಲ್ಲಿ ಸುಮಾರು 8ರಿಂದ 9 ಸಿಮೆಂಟ್ ಕಾರ್ಖಾನೆಗಳಿವೆ. ಅದರಲ್ಲಿ ಇನ್ನು 4ರಿಂದ 5 ಶುಗರ್ ಕಾರ್ಖಾನೆಗಳಿದೆ. ಅದೇ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಅದು ಸಿಗ್ತಾ ಇಲ್ಲ. ಯಾಕಂದರೆ ನಾವು ಕೂಡ ಅಲ್ಲೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಬಂದವರು, ನಮಗೆ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಖಾನೆಯವ್ರು ಸರ್ಕಾರಕ್ಕೆ ಹೇಳ್ತಾರೆ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಕಾರ್ಮಿಕರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆದರೆ ನಾವು ಅಲ್ಲಿ ನೋಡಿದಾಗ ಅವ್ರಿಗೆ ಏನು ಸಿಗಬೇಕು ಕಾರ್ಖಾನೆಯಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅವರಿಗೆ ಸರಿಯಾಗಿ ನೀರು ಫೆಸಿಲಿಟಿ ಇಲ್ಲ. ಕಾರ್ಖಾನೆಗೆ ಕೆಲಸ ಮಾಡೋರಿಗೆ ಕಾರ್ಮಿಕರಿಗೆ ಶುದ್ಧ ಕುಡಿಯೋ ನೀರಿಲ್ಲ. ಅದೇ ನೇರವಾಗಿ ನದಿಲಿಂದ ಬರೋ ನೀರೇ ಕುಡಿತಾರೆ. ಅದು ಊಟ ಮಾಡಬೇಕಪ್ಪ ಅಂದರೆ ಒಳಗೊಂದು ರೂಮ್ ವ್ಯವಸ್ಥೆ ಇಲ್ಲ ಅಲ್ಲಿ. ಇನ್ನೊಂದು ಅವರಿಗೆ ಅಲ್ಲಿ ಕಾರ್ಮಿಕರಿಗೆ ವೇತನ ಎಷ್ಟಿದೆಪ್ಪ ಅಂದರೆ 300ರಿಂದ 400 ರೂಪಾಯಿ ಅವ್ರಿಗೆ ವೇತನ ಇದೆ ದಿನಕೂಲಿ ನೌಕರಿಗೆ. ಅಂದರೆ ನಮ್ಮ ಭಾರತ ದೇಶನಾಗ ಹೆಂಗಾದಪ್ಪ ಅಂದರೆ ಕುಂತ ಬರೆಯೋರಿಗೆ ಹೆಚ್ಚಿಗಾದ, ಅಂದರೆ ದುಡಿಯೋರಿಗೆ ಕಮ್ಮಿ ಆದ ಸಂಬಳ ನಂಬಲ್ಲಿ ಇದೆ. ಈ ಥರ ಆಗಬಾರ್ದು. ಕಾನೂನುಗಳು ಯಾವ ಥರ ಇರಬೇಕಪ್ಪ ಅಂದರೆ ಕಾರ್ಮಿಕರಿಗೆ ಅನುಕೂಲ ಆಗೋ ಕಾರ್ಮಿಕರಿಗೆ ಅನುಕೂಲ ಆಗೋ ಕಾನೂನುಗಳು ಆಗಬೇಕು ನಮ್ಮ ಭಾರತನಾಗ. ಆದರೆ ಕಾರ್ಮಿಕರ ಮಾಲಕರಿಗೆ ಅನುಕೂಲ ಆಗೋ ಕಾನೂನುಗಳು ಆಗ್ತಾಯಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಅದು ಅದರಿಂದ ಸಾರ್ವಜನಿಕ ಭಾಳ ತೊಂದರೆ ಆಗ್ತದೆ. ಎಷ್ಟೋ ಜನ ಕಾರ್ಮಿಕರು ಕಾರ್ಖಾನೆಯಲ್ಲಿ ಮೃತಪಡ್ತಾರೆ. ನಮ್ಮ ALC DLC ಮತ್ತು ಲೇಬರ್ ಕಮಿಷನರಿಗೆ ನಾವು ಹೋಗಿ ಅದ್ರ ಮಾಹಿತಿ ಕೇಳಿದಾಗ ಹೌದಾ ತಿಳ್ಕೊಂಡ್ರಾ ಆಯ್ತು ಸರಿ ಅಂತ ಹೇಳ್ತಾರೆ. ಆದರೆ ಕಾರ್ಖಾನೆ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ. ಇವತ್ತಿಗೂ ಕೂಡ ಒಂದು ಕಾರ್ಖಾನೆ ಮೇಲೆ ಕೇಸ್ ಮಾಡಿಲ್ಲ ಲೇಬರ್ ಕಮಿಷನರ್ ಅವರು. ಲೇಬರ್ ಸಹಿತ ಇದ್ದಾರೆ, ಅದಕ್ಕೆ ಕೇಸ್ ಮಾಡ್ತಾ ಇಲ್ಲ. ಅಂದರೆ ಲೇಬರು ಕಮಿಷನರು ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕಾ ಏನು ಕಾರ್ಖಾನೆಯ ಪರವಾಗಿ ಕೆಲಸ ಮಾಡ್ತಾರೆ? ಯಾಕಂದರೆ ನಮ್ಮಲ್ಲಿ ಇದು ಎಲ್ಲ ಲೇಬರ್ ಕಮಿಷನರ್ ALC DLC ಎಲ್ಲ ಕಾರ್ಖಾನೆಯ ಪರವಾಗಿ ಕೆಲಸ ಮಾಡ್ತಂದರೆ ಲೇಬರ್ ಪರವಾಗಿ ಕೆಲಸ ಮಾಡ್ತಾಯಿಲ್ಲ. ಅಂದರೆ ಸರ್ಕಾರ ಲೇಬರ್ಗೋಸ್ಕರ ಕಾರ್ಮಿಕ ಇಲಾಖೆ ಮಾಡಿದ್ದಾರೆ. ಅದೇ ಲೇಬರ್ ಇಲಾಖೆದವ್ರು ಏನು ಮಾಡ್ತಾರೆ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ, ನಮ್ಮ ಭಾಗನಾಗ. ಅದೇ ಈ ಥರ ಆಗಬಾರ್ದು. ಈ ಥರ ನೋಡ್ಕೊಂಡು ನಾವು ಕೂಡ ಭಾಳಷ್ಟು ನೊಂದ್ಕೊಂಡಿದ್ದೀವಿ ಕಾರ್ಖಾನೆಯಲ್ಲಿ ಅಂತ. ಅದಕ್ಕೆ ಈಗ 19 ತಾರೀಕೆ ಮಾನ್ಯ ಶಾಸಕರ ಮನೆ ಮುಂದೆ ನಾವು ಧರಣಿ ಮಾಡ್ತಾ ಇದ್ದೀವಿ. ಚಿಂಚೋಳಿಯಲ್ಲಿ ತಾವೆಲ್ಲರೂ ಬರಬೇಕು ಅಂತ ನಾವೆಲ್ಲರಿಗೂ ಮನವಿ ಮಾಡ್ತೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ತೊಗರಿ ಬೆಳೆಗೆ 12,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೊಳಿಸುವಂತೆ ಆಗ್ರಹಿಸಿ ಜನವರಿ 20ರಂದು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಸಹಿತ ನಿಗದಿಪಡಿಸಲು ಒತ್ತಾಯಿಸಿ ದಿನಾಂಕ 20 ಜನವರಿ 2026ರಂದು APMC ಕಚೇರಿಯ ಎದುರುಗಡೆ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ AIKS ಜಿಲ್ಲಾಧ್ಯಕ್ಷರಾದ ಭೀಮಾಶಂಕರ್ ಮಾಡ್ಯಾಳ್, AIKKMS ನ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ SB, KRRS ನ ಗೌರವ ಅಧ್ಯಕ್ಷರಾದ ಉಮಾಪತಿ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳಾದ ಕರೆಪ್ಪ ಕರಗೊಂಡ್, ಯುವ ಘಟಕದ ಅಧ್ಯಕ್ಷರಾದ ಸಿದ್ದು SM ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯುವ ಘಟಕದ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಡಿಸೆಂಬರ್ ಇಂದು ಕೂಡ ನವೆಂಬರ್ ತಿಂಗಳಲ್ಲಿ ತೊಗರಿ ಕಟಾವನ್ನು ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಹಸಿ ಜಾಸ್ತಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಡಿಸೆಂಬರದಲ್ಲಿ ತೊಗರಿಯನ್ನು ಕಟಾವನ್ನು ಪ್ರಾರಂಭ ಆಗಿದೆ. ಅದು ಅತಿವೃಷ್ಟಿ ಮಳೆಯಿಂದ ಇಡೀ ತೊಗರಿಯ ನಾಡಿನಲ್ಲಿ ರೈತರ ರೊಕ್ಕದ ಮಾಲು ನೀರ್ಪಾಲಾದರೂ ಕೂಡ ಸರ್ಕಾರ ತೊಟ್ಟು ಕೂಡ ಕಿಂಚಿತ್ ಕೂಡ ಇವತ್ತು ಕಾಳಜಿ ಕಕ್ಕಲತೆಯನ್ನು ತೋರಿಸಲಾರದೆ ಇರತಕ್ಕಂಥದ್ದು ಮತ್ತು ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಅದನ್ನು ನಿವಾರಣೆ ಮಾಡೋದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ನಾವು ಹೇಳೋಕ್ಕೆ ಬಯಸ್ತೀವಿ. ಒಟ್ಟು ಸರ್ಕಾರ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಒಟ್ಟಾರೆ ಅಂತ ಕೇಳಿದ್ರೆ ಕಲಬುರಗಿ
ಜಿಲ್ಲೆಯಲ್ಲಿ ಒಟ್ಟಾರೆ ಅಂತಂದರೆ ಅವರು 498.87 ಕೋಟಿ ರೂಪಾಯಿನ ಬಿಡುಗಡೆ ಮಾಡೀವಿ ಅನ್ನುವಂಥ ಮಾತನ್ನು ಸರ್ಕಾರನ ಹೇಳ್ತಕ್ಕಂಥದ್ದು. ಒಟ್ಟು FID ಫೀಡ್ ಆಗಿರ್ತಕ್ಕಂಥದ್ದು 4,20,000 ಜನ ರೈತರು FIDಯನ್ನು ಫೀಡ್ ಮಾಡೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಡಾಟಾದ ಪ್ರಕಾರ ಬಂದರೂ ಕೂಡ 3,26,000 ರೈತರಿಗೆ ಮಾತ್ರ ಇವತ್ತು ನೋಂದಣಿ ಮಾಡಿ ಫೈನಲ್ ಮಾಡಿ ಅದನ್ನು ಪರಿಹಾರನ ಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದೀವಿ ಅನ್ನುವಂಥದ್ದನ್ನು. ಇನ್ನು FID ಫೀಡ್ ಇದ್ದರೂ ಕೂಡ FID ಫೀಡ್ ಇರ್ತಕ್ಕಂಥ 13,000 ಜನ ರೈತರನ್ನು ಈ ಪರಿಹಾರದಿಂದ ವಂಚಿತರಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಇನ್ನೊಂದು ಪಾರ್ಟ್ ಏನೇನು ಕೇಳಿದರೆ ಸರ್ಕಾರ NDRF SDRF ಏನು ಅವರು ಹೇಳ್ಕೊಂಡಿದ್ದಾರೆ, ಅವರೇನು ವಾಗ್ದಾನ ಮಾಡಿದರು 17,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು 2 ಹೆಕ್ಟರ್ ಅಂತ. ಆ 2 ಹೆಕ್ಟರ್ ಅವರು ವಾಗ್ದಾನ ಮಾಡಿರ್ತಕ್ಕಂಥದ್ದು ಕೂಡ ಆ 2 ಹೆಕ್ಟರ್ ಕೂಡ ಇವತ್ತು ಸಂಪೂರ್ಣವಾಗಿ ನಿಭಾಯಿಸೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ, ರೈತ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ 45 ವರ್ಷದ ಜಗದೇವಿ ಅವರ ಮೇಲೆ ನಾಯಿ ದಾಳಿ ಮಾಡಿದ್ದು ಅವರಿಗೆ ಪಾಲಿಕೆಯ ವತಿಯಿಂದ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಸಫಾಯಿ ಕರ್ಮಚಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 31 ಸ್ವಸ್ತಿಕ್ ನಗರ ಇಲ್ಲಿ ದಿನಾಂಕ 14ನೇ ಜನವರಿ 2026ರಂದು ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ 45 ವರ್ಷದ ಜಗದೇವಿ ಇವರ ಕರ್ತವ್ಯದ ಸಮಯದಲ್ಲಿ ನಾಯಿ ದಾಳಿ ಮಾಡಿದ್ದು ಇದರಿಂದ ಗಂಭೀರವಾಗಿ ಗಾಯಗೊಂಡ ನಂತರ ಸಾರ್ವಜನಿಕರ ಸಹಾಯದಿಂದ ಸ್ವತಃ ಅವರೇ ಆಟೋದಲ್ಲಿ ತೆರಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಜಗದೇವಿಯವರು 8,000 ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಇವರಿಗೆ ಯಾವುದೇ ರೀತಿಯಲ್ಲಿ ಸ್ವಂತ ಮನೆ ಇಲ್ಲ. ಕಾರಣ ಇಲ್ಲಿಯವರೆಗೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಸೂಪರ್ವೈಸರ್ಗಳು ಅಥವಾ ವೈದ್ಯಕೀಯ ಅಧಿಕಾರಿಗಳು ಅಲ್ಲದೆ ಮಹಾಪೌರರು, ಉಪ ಮಹಾಪೌರರು ಹಾಗೂ ವೈದ್ಯಕೀಯ ಸದಸ್ಯರು ಯಾವುದೇ ರೀತಿಯಿಂದ ವಿಚಾರಣೆ ಮಾಡಿಲ್ಲ ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ಸೌಲಭ್ಯ ಒದಗಿಸಿಲ್ಲ. ಕಾರಣ ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಗದೇವಿ ಅವರಿಗೆ ಆರೋಗ್ಯದ ಚಿಕಿತ್ಸೆ ಕೊಡಿಸಬೇಕು ಮತ್ತು ಇವರಿಗೆ ಒಂದು ಮನೆಯನ್ನು ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ಆಗು ಹೋಗುಗಳಿಗೆ ನೇರವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಅಧಿಕಾರಿ ವರ್ಗ ನೇರ ಹೊಣೆಯಾಗುತ್ತದೆ. ಒಂದು ವೇಳೆ ಜಗದೇವಿ ಅವರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಸಫಾಯಿ ಕರ್ಮಚಾರಿಗಳು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಫಾಯಿ ಕರ್ಮಚಾರಿಯ ಸದಸ್ಯರಾದ ಮುನೇಶ್ ಗಂಡ ಶಿವಾನಂದ ಪಾರ್ಚ, ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿಯ ಸದಸ್ಯರಾದ ಆಕಾಶ ಪಾರ್ಚ, ಹಿಂದೂ ಜಾಗೃತಿ ಸೇನೆಯ ನಗರ ಅಧ್ಯಕ್ಷರಾದ ದಶರಥ್ ಇಂಗೋಳೆ, ಸಾಮಾಜಿಕ ಹೋರಾಟಗಾರರಾದ ವರುಣ್ ಅಭಿಶಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರೆಸ್ ಮೀಟ್ ಅಲ್ಲಿ ಅವ್ರಿಗೆ ಕೂಡ್ಲಾಕೆ ಆಗ್ತಾ ಇಲ್ಲ, ಇದು ಕಾಲಿನಿಂದ ಸ್ಟೇಟ್ ಮಾಡ್ಕೋತೆ ಕೊಡ್ತಾ ಇದ್ದಾರೆ. 24 hours ಅವ್ರು ಅಳ್ಕೋದ್ ಕೊಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ಯಾರಿಗಾದ್ರೂ ಅವ್ರ ಆಫೀಸರ್ಸ್ ಮಾತಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ರಿ ನಾವು ಏನು ಟ್ರೀಟ್ಮೆಂಟ್ ಕೊಡೋದಿತ್ತು ನಾವು ಕೊಟ್ಟಿದ್ದೀವಿ, ಅವರಿಗೆ ನಡೀತಾ ಇದೆ ಅವ್ರ ಟ್ರೀಟ್ಮೆಂಟ್, ಅದ್ರ ಬಗ್ಗೆ ಏನು ತೊಂದರೆ ಪಡಿಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅನ್ಕೇರ್ ಮಾಡ್ಬೋದು ಒಂದು ರೀತಿ ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ನಾನು ಹೇಳಕ್ ವಯಸ್ಸಿನ ಅವರಿಗೆ ಒಬ್ಬರಿಗೆ ಬೇರೆ ಯಾರಿಗಾದ್ರೂ ಕಚ್ಚಿದ್ರೆ ತಾವು ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಆಯಿತು, ಬೇರೆ ಡಾಕ್ಟರ್ಗಳಿಗೆ ರಿಕಮೆಂಡ್ಸ್ ಆಯಿತು, ತಾವು ಹೋಗಿ ಅವ್ರಿಗೆ ಭೇಟಿ ನೀಡ್ತೀರಿ, ಅವ್ರಿಗೆ ಏನಾದರೂ ಮಾತಾಡಿಸ್ತೀರಿ. ಇಲ್ಲಿವರೆಗೂ SI ಆಗಿರ್ಬೋದು, HI ಆಗಿರ್ಬೋದು, AEE ಇಂಜಿನಿಯರ್ಸ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರೊಬ್ಬರು ಇಲ್ಲಿ ತನಕ ಅವ್ರಿಗೆ ಭೇಟಿ ನೀಡ್ತಾ ಇಲ್ಲ. ಮತ್ತೊಂದು ಏನೊಂದು ದುರ್ಗದ ಸಂಗತಿ ಅಂದರೆ ಅವ್ರ ಮನೆಗೆ ರೆಂಟದ ಮನಿ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ಬಂದಿದ್ದ, ಆದ್ರೆ ಅವ್ರಿಗೆ ಮನಿತನ ಇಲ್ಲಿ ತನಕ ಮನಿನೂ ಕೊಟ್ಟಿಲ್ಲ. ಅವರಿಗೆ 8,000 ರೂಪಾಯಿ ಅವ್ರ ಮನಿದು ಏನಂತಾರ ರೆಂಟ್ ಕಟ್ತಾ ಇದ್ದಾರೆ ಇಲ್ಲಿ ತನಕ. ಅವ್ರ ಮನೆಗೆ ಅವ್ರ ತಾಯಿಯವ್ರಿಗೆ ಆರಾಮಿದ್ದಿಲ್ಲ ಅಂತ 8 ದಿವಸ ಹಿಂದೆ ಅವ್ರ ತಾಯಿಯವ್ರು ಸರಿ ಹೋಗಿದ್ದಾರೆ. 4 ಮಂದಿ ಲೇಬರ್ ಕೆಲಸ ಮಾಡಿಸೋದು ಅವ್ರ 2 ಮಂದಿ ಲೇಬರಿಗೆ ಮನ್ನೂರು ಹಾಸ್ಪಿಟಲ್ ಹಿಡ್ದು ನಮ್ಮ ಖರ್ಗೆ ಹಾಸ್ಪಿಟಲ್ವರೆಗೂ 2 ಲೇಬರ್ಸ್ ಮಾಡ್ತಾ ಇದ್ದಾರೆ. ಅದೇ ಮಧ್ಯದಲ್ಲಿ ಏನಂದ್ರೆ ನಮ್ಮ ಟೊಯೋಟಾ ಶೋರೂಮ್ ಅಂತ ರೈಟ್ ಸೈಡ್ ಗಲ್ಲಿ ಅಲ್ಲಿ ಏನಂದ್ರೆ ಕೆಲಸ ಮಾಡೋ ಟೈಮಿಗೆ ಹಿಂದಿನಿಂದ ಬಂದು ನಾಯಿ ಕಚ್ಚಿರ್ತದ. ಆದ್ರೆ ಇಲ್ಲಿ ತನಕ ಯಾರು ಆಫೀಸರ್ ಇವತ್ತಿಗೆ 5 ದಿವಸ ಆಯ್ತು, ಯಾರೊಬ್ಬ ಅಧಿಕಾರಿಗಳು ಅವ್ರಿಗೆ ಹೋಗಿ ಭೇಟಿ ನೀಡ್ತಾ ಇಲ್ಲ. ಅದು ಅವ್ರ ಚಿಕಿತ್ಸೆ ಬಗ್ಗೆ ಗಂಭೀರವಾಗಿ ಒಂದು ಯಾರು ಮಾತಾಡ್ತಾ ಇಲ್ಲ. ವಿಶೇಷ ಏನಪ್ಪಾ ಅಂತಂದ್ರೆ ಕರ್ನಾಟಕ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರಿಗೆ ಆಗುತ್ತಿರುವ ದೌರ್ಜನ್ಯಗಳು ಮತ್ತು ಅವರ ಕರೆಕ್ಟಾಗಿ 5-6 ತಿಂಗಳಿಂದ ಸಂಬಳವೂ ಆಗ್ತಾ ಇಲ್ಲ, ಅವರಿಗೆ ಇರತ್ತಿ ವಸತಿ ಮನೆಗಳಿಲ್ಲ ಮತ್ತು ಯಾವುದೇ ಥರದ ಅವರಿಗೆ ಕೆಲಸ ಮಾಡುವ ಟೈಮಲ್ಲಿ ಅವ್ರಿಗೆ ಏನಾದರೂ ಅನಾಹುತಗಳಾದರೆ ಅವರಿಗೆ ಹೇಳೋರು ಕೇಳೋರು ದಿಕ್ಕಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ಮಾಡ್ಕೊಡ್ಬೇಕ್ರಿ. ಆ ಮನೆಗಳು ಏನು ಮಾಡತ್ತಾರೆ, ಎಲ್ಲ ಬೇರೆ ಹೆಸರು ಮ್ಯಾಗ ಇತ್ತು ಯೂಸ್ ಮಾಡತ್ತಾರೆ. ಇಂಥ ಗರೀಬ್ ಜನರಿಗೆ ಇರಕ್ಕೆ ಮನೆನೂ ಇಲ್ಲ. ಮತ್ತು ಬೆಳಗ್ಗೆ ಎದ್ದವ್ರು ನಮ್ಮ ಕೆಲಸ ಮಾಡಬೇಕು. ನಾವೆಲ್ಲ ಆರಾಮ್ ಮಕ್ಕೊಂಡಿರ್ತೇವೆ, ರಾಜಕಾರಣಿ ಮಕ್ಕಳೆಲ್ಲ ಆರಾಮ್ ಮಕ್ಕೊಂಡಿರ್ತಾರೆ. ಗರೀಬ್ರ ಪರಿಸ್ಥಿತಿ ಕೇಳೋರು ದಿಕ್ಕಿಲ್ರಿ. ಅವ್ರಿಗೆ ಇರಕ್ಕೆ ಮನೆನೂ ಇಲ್ಲ. 7-8 ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕು. ಮನೆಗೆ ಹೋದ್ರೆ ಮಕ್ಕಳು ಅಳತ್ತಾರೆ. ಮಾಡಾಕೋರು ಇವ್ರು ಒಬ್ಬರೇ ರೀ, ಹೆಣ್ಮಕ್ಳು. ಅವರು ಬಂದು ಇಲ್ಲಿ ರಸ್ತೆಯಲ್ಲಿ ಕೆಲಸ ಮಾಡ್ತಾರೆ, ಮುಂಜಾನೆ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹೋಗ್ಬೇಕಂದ್ರೆ ಬೆಳಗ್ಗೆ 9 ನಾವೆಲ್ಲರೂ ಮುಂಜಾನೆ ಆರಾಮ್ ಎದ್ದು ಮನೆಗೆ ಹೊರಗೆ ಬಂದುಬಿಡ್ತೇವೆ. ಅವ್ರ ಮಕ್ಳಿಗೆ ಉಣಕ್ಕೆ ತರಕ್ಕೆ ವ್ಯವಸ್ಥೆನೂ ಇಲ್ಲರಿ ಮನೆಗೆ. ಅಂಥ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ಕಲಬುರಗಿ ಕಾರ್ಪೊರೇಷನ್ ಕಡೆಯಿಂದ ಯಾವುದೇ ಸೂಪರ್ವೈಸರ್ ಅಲ್ಲಿ SI ಅಲ್ಲಿ ಯಾರೂ ಅಧಿಕಾರಿಗಳು ಅವ್ರಿಗೆ ಭೇಟಿ ನೀಡಿಲ್ಲ. ಮತ್ತು ಅವ್ರಿಗೆ ಏನು ಆಗ್ಬೇಕು ಅಂಬೋದು ಇದು ಮಾಡಿಲ್ಲ. ಫುಲ್ಲು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬಂದು ಕಲಬುರಗಿ ಕಾರ್ಪೊರೇಷನ್ದವರು ಗಮನ ಹರಿಸ್ಬೇಕು. ಅವ್ರಿಗೆ ಏನಾಗ್ಯದ, ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಯದ ಅದ್ರ ಬಗ್ಗೆ ಹಾಸ್ಪಿಟಲ್ ಆಯಿತು. ಮತ್ತು ಅವ್ರಿಗೆ ಒಂದು ಸಮಸ್ತವಾಗಿ ಅವ್ರಿಗೊಂದು ಪರಿಹಾರ ಮಾಡಿಕೊಡ್ಬೇಕಂತ ಅಂಬದ್ರಿ ನಮ್ಮ ಕಡೆಯಿಂದ. ಡಿ ದೇವರಾಜ್ ಅರಸ್ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಡಿ ದೇವರಾಜ್ ಅರಸುರವರು ಜಾರಿಗೆ ತಂದಿರುವ ಸುಧಾರಣಾ ಯೋಜನೆಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಡಿ ದೇವರಾಜ್ ಅರಸ್ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಡಿ ದೇವರಾಜ್ ಅರಸು ಅವರು ಜಾರಿಗೆ ತಂದ ಸುಧಾರಣಾ ಯೋಜನೆಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣಪ್ಪ ಆರ್ ತಳವಾರ್, ಧರ್ಮಣ್ಣ ಇಟಗ, ಸುರೇಶ್ ಉಡುಗಿ, ಆನಂದ್, ಅರವಿಂದ್ ಪೋದ್ದಾರ್ ವಿಶ್ವಕರ್ಮ, ಪ್ರಮೋದ್ ದುಮಾಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿ ವೇದಿಕೆಯಲ್ಲಿ ದಲಿತ ಹಿಂದುಳಿದ ವರ್ಗಗಳ ವೇದಿಕೆಯಲ್ಲಿ ಏನು ಹೇಳ್ತಾರಂದರೆ, ನಾನು ಸಮಾಜವಾದಿ, ಸಮಾಜದಲ್ಲಿಂದ ಬಂದವನು, ದಲಿತರ ನಾಯಕ, ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ. ನಾನು ಧರ್ಮಣ್ಣ ಇಟ್ಗ SC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷನಾಗಿ ಕೇಳ್ತಾ ಇದ್ದೀನಿ ಸಾಹೇಬ್ರ, ಅದು ನಮಗೆ ಕಾಣ್ತಾ ಇಲ್ಲ. ನೀವು ಹಿಂದುಳಿದ ವರ್ಗಗಳ ನಾಯಕರಂತೂ ಕಾಣ್ತಾ ಇಲ್ಲ, ದಲಿತರ ನಾಯಕರು ಅಂತ ಕಾಣ್ತಾ ಇಲ್ಲ, ಸಮಾಜವಾದಿನೂ ಅಂತ ನಮಗೆ ಕಾಣಿಸ್ತಾ ಇಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ. ಸಮಾಜವಾದಿ ಅನ್ನೋ ಅರ್ಥ ನಿಮಗೆ ಹೆಂಗದ ಗೊತ್ತಿಲ್ಲ. ನಾವು ಭಾಳ ಕೆಳಗಲಿಂದ ಬಂದಿರ್ತಕ್ಕಂಥವ್ರು. ನಾವು ಊರಾಗೆ ಇರದೇ ಊರು ಹೊರಗಿದ್ದು ಎತ್ತಿಸಿ ನೀರು ಹಾರು ಕುಡ್ಕೊಂಡು ಗುಡಿ ಗುಂಡಾರ ಶಾಲೆ ಕಾಲೇಜುಗಳ ಹೊರಗೆ ಓದಿ ಬಂದಿರತಕ್ಕಂಥವ್ರು ನೀವು ಬಂದಿಲ್ಲ. ನಿಮಗದು ದಲಿತ ಹಿಂದುಳಿದ ಅಂತಕ್ಕಂಥದ್ದು ಪದ ನಿಮ್ಗೆ ಗೊತ್ತಿಲ್ಲ. ಸಾಹೇಬ್ರ, ಮುಖ್ಯಮಂತ್ರಿ ಒಂದಿನ ಆದರೂ ಅಷ್ಟೇ, 1 ವರ್ಷ ಆದರೂ ಅಷ್ಟೇ, 5 ವರ್ಷ ಆದರೂ ಅಷ್ಟೇ, 30 ವರ್ಷ ಆದರೂ ಮುಖ್ಯಮಂತ್ರಿನೇ ಅಂತಾರೆ. ನಮ್ಮ ಕಾರ್ಯವೈಖರಿಗಳ ಬಗ್ಗೆ ನಾವು ಏನು ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಅದ. ಮತ್ತು ನೀವು ಸಮಾಜವಾದಿ ಅಂತ ಹೇಳ್ತೀರಿ. ಸಮಾಜವಾದಿ ಅಂದ್ರೆ ಯಾರಿಗಂತಾರ, ಯಾಕತ್ತಾರ ಅನ್ನೋದು ಸ್ವಲ್ಪ ಹೇಳ್ತೀನಿ ಸಾಹೇಬ್ರ ನಿಮ್ಗೆ. ಕಟ್ಟ ಕಡೆಯ ನಾಯಕರನ್ನು, ಕಟ್ಟ ಕಡೆಯ ಮನುಷ್ಯನನ್ನು ಮುಖ್ಯವಾಹಿನಿಗೆ ತಂದು MLA ಮಾಡೋದಾಗಲಿ, ಮಂತ್ರಿ ಮಾಡೋದಾಗಲಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋದಾಗಲಿ, ಅಂಥದ್ದೇನಾದರೂ ಧೈರ್ಯ ನಿಂಬಲ್ಲಿದ್ದರೆ, ನೀವೇನಾದರೂ ಮಾಡಿದರೆ ನಿಮಗೆ ಸಮಾಜವಾದಿ ಅಂತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.